ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಮೊದಲನೇದಾಗಿ ಎಲ್ಲರೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೆಲ್ಲ ಹಬ್ಬ ಯಾವ ರೀತಿ ಆಚರಿಸಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾವು ಸಿಂಪಲ್ಲಾಗಿ ಆಚರಿಸ್ತಾ ಇದ್ದೀವಿ. ಸೊ ಹಾಗೆ ಇವತ್ತು ನಾನು ಸ್ಯಾರಿ ವೇರ್ ಮಾಡಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಅಂತ ಹೇಳ್ಬೋದು. ನಾನು ಯೂಶಲಿ ಸ್ಯಾರಿಯನ್ನು ವೇರ್ ಮಾಡೋಲ್ಲ, ಸೊ ಹಬ್ಬ ಆಡಿದರೆ ಮಾತ್ರ. ಹಾಗೆ ಇವತ್ತು ನಮ್ಮಲ್ಲಿ ಯಾವ ರೀತಿ ಹಬ್ಬ ಆಚರಿಸೋದು ತೋರಿಸ್ಕೊಡ್ತೀನಿ. ಹಾಗೆ ಅಮ್ಮ ಪೊಂಗಲ್ ಮಾಡ್ತಾಯಿದ್ದಾರೆ. ಸೊ ಅವರು ಮಾತಾಡ್ಸೋಣ ಏನಂತ ಕೇಳೋಣ ಬನ್ನಿ. ಹಾಗೆ ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬಂದಿದ್ದಾರೆ. ಸೊ ಅವರು ತೋರಿಸ್ಕೊಡ್ತೀನಿ. ಸೊ ಅವರು ಅದು ಸ್ಯಾರಿ ವೇರ್ ಮಾಡಿದ್ದಾರೆ. ಸೊ ಬನ್ನಿ. ಹಾಯ್ ಹೆಂಗೆ ಹಾಯ್ ಹೇಳೋದು? ಹಾಯ್. ಸೊ ಈಶ್ವರ ಎಲ್ಲರಿಗೂ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮೇಘ ಶೆಟ್ಟಿ. ನೋಡ್ರಿ ಗಾಯ್ಸ್ ಹೆಂಗೆ ಹೇಳ್ತಾಳೆ ಮೇಘ ಶೆಟ್ಟಿ ಅಂತ. ಅದೇ ತಾನೇ. ವಿಶ್ ಮಾಡಿ ಎಲ್ಲರಿಗೂ. ಹ್ಯಾಪಿ ಮಕರ ಸಂಕ್ರಾಂತಿ. ನನಗೆ ಹೇಳಲ್ವಾ? ನಿಂಗೆ ಆಗಲೇ ಹೇಳಿದ್ನಲ್ಲ. ಸೊ ಇವತ್ತು ಇವಳು ಸ್ಯಾರಿ ವೇರ್ ಮಾಡಿದಲ್ಲ, ನಾನು ಸ್ಯಾರಿ ವೇರ್ ಮಾಡಿದ್ದೀನಿ. ಸೊ ನಮ್ಮನೆ ಹೊಡ್ಸ್ಕೊಟ್ಟಿದ್ದು ನಾವು ಇಬ್ರಿಗೂ. ಹಂಗಂತ ಊಟಕ್ಕೆ ಬರಲ್ಲ ಸೀರೆ. ಸೊ ಇವಳು ಬರುತ್ತೆ, ಅದು ಇವಳು ಅಷ್ಟು ನಂಗೆ ಬರಲ್ಲ, ಒಪ್ಕೋತೀನಿ ಅದಂತೂ. ಸೊ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಎಳ್ಳು ಬೆಲ್ಲ ತಿಂದು ಹೊಸದಾಗಿ ಮಾತಾಡಿ ಆಮೇಲೆ ಹ್ಯಾಪಿ ಸಂಕ್ರಾಂತಿ. ಲೇ ಸಾಕು ಹ್ಯಾಪಿ ಸಂಕ್ರಾಂತಿ ಹೇಳವ. ಯಾವಾಗಲೂ ಚೆನ್ನಾಗಿರುತ್ತಮ್ಮ. ನನ್ನ ಆಶೀರ್ವಾದ ಎಲ್ಲ ನಿಮಗೆ. ಏನು ಸ್ಪೆಷಲ್ ಇವತ್ತು? ಪೊಂಗಲ್, ಆಮೇಲೆ ಚಟ್ನಿ. ಅಷ್ಟೇ. ಅವನ ಅಪ್ಪ ತಗೊಂಬಂದ್ರೆ ಬೆಣ್ಣೆ ಸಾದ. ಹೆಂಗೆ ಹಿಂಗೆ ಅದಕ್ಕೆ ಎಲ್ಲ ಹೇಳಬೇಕು. ಅದಕ್ಕೆ ಅಂದಿದ್ದು ನಾವು ಅಪ್ಪ ತಂದಿರೋ ಬೆಣ್ಣೆ ಸಾದ ನಂಗೆ ತುಂಬ ಇಷ್ಟ. ಸೊ ಇಲ್ಲಿ ಪೊಂಗಲ್ ರೆಡಿ ಆಗಿದೆ, ನಾನೇ ಮಾಡಿದ್ದು. ನೀನು ದೋಸೆ ತಿನ್ನಲ್ಲ, ಇದು ತಿಂತೀನಿ. ಹೋಟ್ಲು ದೋಸೆ ಎಲ್ಲ ತಿಂತೀನಿ ನಾನು. ಅದೆಲ್ಲ ಆಗಲ್ಲ, ಹೋಯ್ತಿರ ಕೊಡಲಮ್ಮ ನನಗೆ. ಇಬ್ರಿಗೂ ಮೋಸ ಆಗೋದು, ಇಬ್ರಿಗೂ ಸಮನಾಗಿ ಕೊಡ್ತೀನಿ. ಇಲ್ವಾ ಕೋಣೆ ಮೀನಿ. ಸೊ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆಗಿ ನಮ್ಮ ಪೂಜೆ ಎಲ್ಲ ಮಾಡಿದ್ದಾರೆ. ಸೊ ಎಳ್ಳು ಬೆಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡ್ರಿ. ನಮ್ಮ ಎಳ್ಳು ಬೆಲ್ಲ ಇಟ್ಟಿದ್ದಾರೆ. ಸೊ ನಮ್ಮನೆ ಪೂಜೆ ಈ ಥರ ಇದೆ. ದುವಾ ಹೆಂಗೈತೆ? ಚೆನ್ನಾಗೈತಾ? ನಿಂಗೆ ಇಷ್ಟ, ನಂಗೆ ಇಷ್ಟ ಆದಂಗೆ ಕಣ. ಹೌದು ತಿನ್ನಲ್ಲ, ಪೊಗಲ್ ಇಷ್ಟ, ಅದಕ್ಕೆ ತಿನ್ನಲ್ಲ ನಾನು. ಇಲ್ಲಿ ಗೈಸ್, ನಮ್ಮ ಹಬ್ಬದ ಪ್ರಯುಕ್ತ ನಮ್ಮ ಅಣ್ಣಂಗೆ ಬೋನಸ್ ಕೊಡ್ತಾವ್ರೆ. ಬೋನಸ್ ಎಲ್ಲ ಆಯ್ತು ಪೂಜೆ ಕೊಟ್ಟರೆ ನಮ್ಮ ಅಣ್ಣಂಗೆ ಹಬ್ಬಕ್ಕೂ ಕೊಡಬೇಕು ಬೋನಸ್ಸು. ಎಷ್ಟು ಒಮ್ಮೆ ನನ್ನ ಜೊತೆಗೆ ಈಸ್ಕೋತೀನಿ, ಯಾರಿಲ್ಲ ಅದಿದ್ದು. ಗಾಯ್ಸ್ ನಮ್ಮ ಕರಲ್ಲಿ ನೋಡಿ ಅಲ್ಲಿ ನಿಂತದೆ. ಇವೆರಡು ಕಂಚ್ಕೊಂಡು ಇದಕ್ಕೆ ಪೊಂಗಲ್ ಹಾಕೋರು ಇವಾಗ ನಮ್ಮಮ್ಮ. ಗಾಯ್ಸ್ ನಮ್ಮ ಕರ ಬಂತು ನೋಡಿ. ಬೆಳಗ್ಗೆಯಿಂದ ಕಾದ್ರಿ ಆಂಟಿ ಪೊಂಗಲ್ಲು. ಮಧ್ಯಾಹ್ನ ಊಟಕ್ಕೆ ಅವರೆಕಾಯಿ ಬಾತ್. ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ. ಹಾಯ್ ಫ್ರೆಂಡ್ಸ್, ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಗೈಸ್ ಇಲ್ಲಿ ನೋಡಿ, ನಮ್ಮ ಅಮ್ಮ ಏನು ಹೌಸ್ ಮಾಡ್ಕೋರೆ, ಅವಳು ತಿಂಡಿ ಕಿತ್ಕೊಂಡ್ಬಿಡ್ತಾಳೆ ಅಂದ್ಬಿಟ್ಟು ಎಲ್ಲ ಇವಳಿದ್ದೇನೆ ಆಗಿದ್ದು. ಸೊ ಇವತ್ತು ನಮ್ಮ ಅವರೆಕಾಳು ಬಾತ್ ಮಾಡ್ತಾ ಇದ್ದಾರೆ. ಸೊ ಅದ್ರ ರೆಸಿಪಿನ ತೋರ್ಸಕ್ಕೆ ಹೋಗಲಿಲ್ಲ. ನಾನು ಯೂಶ್ವಲಿ ಯಾರಿಗೂ ಬಾತ್ ಮಾಡೋಕ್ಕೆ ಗೊತ್ತು, ಸೊ ಅದಕ್ಕೆ ಸುಮ್ಮನೆ ಅದೇ. ಸೊ ಹಾಗೆ ಇವತ್ತು ನಮ್ಮ ಅಮ್ಮ ಇನ್ನೊಂದು ರೆಸಿಪಿ ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಉಪ್ಪಿಟ್ಟಿನ ರವೆ ಬರುತ್ತಲ್ಲ, ಬನ್ಸಿ ರವೆ, ಅದರಲ್ಲಿ ಉದ್ದುಂಡೆ ಮಾಡ್ತಾ ಇದ್ದಾರೆ. ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಅದು ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಸೊ ಮಾಡೋಕೆ ರೆಡಿನಮ್ಮ? ಸೊ ರೆಸಿಪಿ ನಿಮ್ಗೆ ತೋರಿಸ್ಕೊಡ್ತೀನಿ ಹೆಂಗೆ ಮಾಡ್ತಾರೆ ಅಂತ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ಇವಾಗ ನಮ್ಮ ಉದ್ದುಂಡೆ ಮಾಡ್ತಾ ಇದ್ದಾರೆ ರವೆಯಲ್ಲಿ. ಸೊ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು. ಒಂದು ಲೋಟಕ್ಕೆ ಅಳತೆ ತೊಗೋಬೇಕು ಮಾಡ್ಬೇಕಾದ್ರೆ, ಯಾಕಂದರೆ ನೀರು ಅಳತೆ ಸಿಕ್ಕಲ್ಲ. ಸೊ ಅದಕ್ಕೋಸ್ಕರ ಮೀಡಿಯಮ್ ರವೆ ತೊಗೊಳ್ಳಿ.
ಒಂದು ಲೋಟ ಆಗ್ಬೋದು ಇದು. ಈಗ ಎಣ್ಣೆ ಹಾಕಿದ್ಮೇಲೆ ರವೆ ಹಾಕೋತಾ ಇದ್ದೀವಿ, ಮೀಡಿಯಮ್ ರವೆ. ಎಣ್ಣೆ ಹುರ್ಕೋಬೇಕು ಚೆನ್ನಾಗಿ ಸ್ವಲ್ಪ. ನೆಕ್ಸ್ಟ್ ಇವಾಗ ಕೊತ್ತಂಬರಿ ಮತ್ತು ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ ಇದಿಷ್ಟು ಹಾಕೋಬೇಕು. ಇವಾಗಲೇ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ನೀರು ಮತ್ತು ಉಪ್ಪು ಆ್ಯಡ್ ಮಾಡಬೇಕಷ್ಟೆ. 1 ಲೋಟ ರವೆಗೆ 2 ಲೋಟ ನೀರು. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೋಬೋದು. ನಾವು ತೆಳ್ಳಗೆ ಮಾಡ್ಕೋತಾ ಇದ್ದೀವಿ, ಆಮೇಲೆ ಗಟ್ಟಿ ಆಗುತ್ತೆ. ಸೊ ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ರವೆ ಬೆಂದಿರುತ್ತೆ. ಸೊ ನೋಡ್ಬೋದು ಎಷ್ಟು ಗಟ್ಟಿ ಆಗ್ತೈತೆ ಅಂತ. ನೆಕ್ಸ್ಟ್ ಇವಾಗ ಮೆಣಸು ಮತ್ತು ಜೀರಿಗೆ ಹಾಕ್ತಾಯಿದ್ದೀವಿ. ಸೊ ಯಾಕಂದರೆ ಉದ್ನೋಡೆ ಥರ ಫೀಲ್ ಬರಬೇಕಲ್ಲ, ಅದಕ್ಕೆ. ಜೀರಿಗೆ ಬಂದು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಬೋದಿಲ್ಲ ಅಂತೆಲ್ಲ ನಾವು ಹಾಕೋತಾ ಇದ್ದೀವಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಫೈನಲಾಗಿ ರೆಡಿಯಾಗಿದೆ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದಾರೆ. ಇವಾಗ ಇಲ್ಲಿ ಅಮ್ಮ ಉಂಡೆ ಕಟ್ತಾ ಇದ್ದಾರೆ. ಹಿಂಗಮ್ಮ ಕಟ್ಟೋದು ಉಂಡೆ. ದಪ್ಪ ಬೇಕೋ ದಪ್ಪ ಮಾಡ್ಬೋದು, ಸಣ್ಣ ಬೇಕೋ ಸಣ್ಣ ಮಾಡ್ಬೋದು. ಸ್ವಲ್ಪ ನೀರು ಹಚ್ಕೊಂಡು ಮಾಡಬೇಕು ಯಾಕಂದರೆ. ಸೊ ಇವಾಗ ಈ ಥರ ಉಂಡೆ ಮಾಡ್ಕೋಬೇಕು. ಸೇಮ್ ಉದ್ನೋಡೆ ಥರನೇ ಬರುತ್ತೆ, ನೋಡ್ಬೋದು. ಸೊ ಎಣ್ಣೆ ಕಾದಿದೆ. ಇವಾಗ ನಮ್ಮೆಲ್ಲ ಉದ್ದೋಳೆ ಶೇಪಲ್ಲಿ ಕಟ್ ಮಾಡಿದ್ದಾರೆ. ಸೊ ಒಂದೊಂದಾಗಿ ಹಾಕೋಣ ಎಣ್ಣೆಗೆ. 2 ನಿಮಿಷ ಬಿಟ್ಟು ತಿರುವಾಕಬೇಕು. ಈ ಥರ ಪೋಕ್ಸ್ ಕಡ್ಡಿದ್ರೆ ಆರಾಮಾಗಿ ತಿರುವಾಕೋಬೋದು. ಸೊ ನೋಡೋಣ ಯಾವ ರೀತಿ ಬರುತ್ತೆ ಏನೋ ಅಂತ. ಸೊ ಫೈನಲಾಗಿ ಉದ್ನೋಡೆ ರೆಡಿಯಾಗಿದೆ. ಸೊ ತೋರಿಸ್ಕೊಡ್ತೀವಿ ನೋಡಿ ಯಾವ ರೀತಿ ಆಗಿದೆ ಅಂತ. ಸಖತ್ತಾಗೋಯ್ತಲ್ಲಮ್ಮ ಉದ್ನೋಡೆ ಥರನೇ. ಇಲ್ಲಿ ಕ್ಯಾಮ್ರಾಗಿಂತ ಡೈರೆಕ್ಟಾಗಿ ನೋಡೋಕ್ಕೆ ಚೆಂದ ಇದೆ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದಾರೆ. ಸೊ ಫೈನಲಾಗಿ ಉದ್ದಿನ ರೆಡಿಯಾಗಿದೆ. ಸೊ ಫೈನಲಾಗಿ ಅವರೆಕಾಳು ಬಾತ್ ರೆಡಿಯಾಗಿದೆ. ನಮ್ಮ ಟೇಸ್ಟ್ ಮಾಡ್ತಾರೆ ಅವರೆಕಾಳು ಬಾತ್. ಸಖತ್ತಾಗೈತಮ್ಮ. ಏನು ಹೇಳಿ, ನಾವು ಮಾಡ್ರೆ ಅವರೆಕಾಯಿ ಬಾತ್ ಟೇಸ್ಟಾಗಿರುತ್ತೆ. ಹೋಟ್ಲು ತಗೊಂಬಂದು ಅಷ್ಟು ತೃಪ್ತಿ ಇರಲ್ಲ ನಮಗೆ. ಸೊ ಲೆಟ್ಸ್ ಹ್ಯಾವ್. ನನಗಂತೂ ತುಂಬ ಇಷ್ಟ ಅವರೆಕಾಯಿ ಉಪ್ಪಿಟ್ಟು. ಅವರೆಕಾಳು ಏನೇ ಮಾಡಿಕೊಟ್ರು ಚೆನ್ನಾಗಿ ತಿಂತೀನಿ. ಹೇಳ್ಬೇಕು ಅಂದ್ರೆ ಅವರೆಕಾಯಿ ಅಂದ್ರೆ ಇಷ್ಟ ನನಗೆ. ಗಾಯ್ಸ್, ನಾನು ಉದ್ನೋಡೆ ತಿನ್ನಕ್ಕೆ ಬಂದಿದ್ದೀನಿ. ನಮ್ಮ ದೊಡ್ಡಮ್ಮ ಮಾಡೋರೆ ಉಪ್ಪಿಟ್ಟಿನ ರವೆಯಿಂದ ಮಾಡಿದ್ದಾರೆ. ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಟೇಸ್ಟ್ ಮಾಡ್ತಿದ್ದೀನಿ. ಚೆನ್ನಾಗಿದೆ ಗಾಯ್ಸ್, ತುಂಬ ಚೆನ್ನಾಗಿದೆ. ನೀವು ಈ ರೆಸಿಪಿನ ಟ್ರೈ ಮಾಡಿ. ಚೆನ್ನಾಗಿದೆ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ. ಕ್ರಿಸ್ಪಿಯಾಗಿದೆಯಾ? ಸೂಪರ್. ಹೆಂಗಿತ್ತು ಉದ್ನೋಡೆ? ನೀನು ಹೇಳು, ನಾನು ಮಾಡ್ಕೊಟ್ಟಿರೋದು ನೀನು ಹೇಳಬೇಕು. ಸೂಪರಾಗಿ ಕ್ರಿಸ್ಪಿಯಾಗಿ ಸಾಫ್ಟಾಗಿತ್ತು. ಸೇಮ್ ಉದ್ನೋಡೆ ಯಾವ ರೀತಿ ಬರುತ್ತೋ ಅದೇ ರೀತಿ ಇತ್ತು. ಬೇಕು ಸ್ವಲ್ಪ ತಿಂಡಿ ಸೋಡಾ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ನಾವು ತಿಂಡಿ ಸೋಡಾ ಏನು ಹಾಕಲಿಲ್ಲ. ಸೊ ಸೋಡಾ ಹಾಕ್ಬೇಕಾಗಿತ್ತು. ಅದಾಗಿಂದ ಸಾಫ್ಟಾಗಿರೋದು. ಸೊ ನಾವೇನು ಅದೇನು ಆ್ಯಡ್ ಮಾಡಿಲ್ಲ. ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೊಂಡು ಮಾಡ್ಬೋದು. ಸಖತ್ತಾಗಿರುತ್ತೆ. ಮನೆಗಳಿಗೆ ಗೆಸ್ಟ್ ಬಂದಾಗ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡಿ. ಓಕೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮನೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.